ಸರ್, ಭಾರತದಲ್ಲಿ ಆಗಬೇಕಾಗಿರೋದೇನು ಆಯುರ್ವೇದ ವಲಯಕ್ಕೆ ಸರ್ಕಾರದಿಂದ? ಮೊಟ್ಟ ಮೊದಲ ಹಂತದಲ್ಲಿ ಜನ ಆಯುರ್ವೇದಕ್ಕೆ ಬರಬೇಕು ಅಂದಾಗ ಲಾಸ್ಟ್ ಚಾನ್ಸ್, ನಂಗೆ MBBS ಸಿಗಲಿಲ್ಲ, ಇನ್ಯಾವುದೋ ಸಿಸ್ಟಮ್ ಸಿಗಲಿಲ್ಲ, ನಾನು ಡಾಕ್ಟ್ರ್ ಆಗಬೇಕು, ಹಾಗಾಗಿ ಆಯುರ್ವೇದಕ್ಕೆ ಬಂದೆ ಅಂತಕ್ಕಂಥ ಭ್ರಮೆ ಬಿಟ್ಟು, ನನ್ನ ಆಯುರ್ವೇದ ಈ ದೇಶೀಯ ಒಂದು ವಿಜ್ಞಾನ, ಇದರಲ್ಲಿ ಭವಿಷ್ಯ ಇದೆ, ಇದರಲ್ಲಿ ಬದುಕಿದೆ, ಇದರಲ್ಲಿ 4-6 ಜನಕ್ಕೆ ಅನುಕೂಲ ಆಗುತ್ತೆ, ಹಾಗಾಗಿ ತುಂಬ ಹೆಮ್ಮೆಯಿಂದ ಎದೆ ಉಬ್ಬಿಸಿ ನಾನು ಆಯುರ್ವೇದಕ್ಕೆ ಬರ್ತೀನಿ ಅಂತಕ್ಕಂಥ ಸಂಕಲ್ಪ, ಆಯುರ್ವೇದಕ್ಕೆ ಬರುವಂಥ ಸ್ಟೂಡೆಂಟ್ ಮಾಡಬೇಕು ಅಂತ ನನ್ನ ವಿನಮ್ರ ಹಠ, ವಿನಮ್ರ ಪ್ರಾರ್ಥನೆ. ನೆಕ್ಸ್ಟು ಸಾರ್ವಜನಿಕ ವಲಯದಲ್ಲಿ ಆಯುರ್ವೇದದ ಪರಿಚಯ ಶ್ರೀಸಾಮಾನ್ಯನಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಈಗ ಒಂದು ಹೋಮ್ ರೆಮಿಡೀಸು, ಫಂಕ್ಷನಲ್ ಫುಡ್ಸು, ಮನೆ ಮದ್ದು ಅಂತ ನಾವೇನು ಹೇಳ್ತೀವಿ, ಇದರ ಪರಿಚಯ ಚೆನ್ನಾಗಿ ಮಾಡಿದಾಗ ಬೈ ಆ್ಯಂಡ್ ಲಾರ್ಜ್ ಇದರಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಅನ್ನೋದು 0.1% ಇಲ್ಲ. ನಾನು ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ ಹಾಕಿ ಕುಟ್ಟಿ, ಇಷ್ಟು ಹಾಲು ಅಷ್ಟು ನೀರು ಹಾಕಿ ಅರಿಶಿನ ಹಾಕ್ಕೊಂಡು ಕುಡೀರಿ ಅಂತ ಹೇಳ್ತೀವಿ. ಯಾರೋ 100ರಲ್ಲಿ ಸ್ವಲ್ಪ ಉಷ್ಣ ಆಗಿ ನಾಳೆ ಮೂತ್ರ ಉರಿ ಬರ್ಬೋದು. 99 ಜನಕ್ಕೆ ನಿರುಪದ್ರವಿ ಮನೆ ಮದ್ದು.